ನೆಚ್ಚಿನ ವಿದ್ಯಾರ್ಥಿಗಳೇ, ಈಗ ನಮಗೆ ಹೀಗೆ ಕೆಲವು ಘಾತ ಸಂಖ್ಯೆಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಇವುಗಳನ್ನ ಸಂಕ್ಷೇಪಿಸಿ ಹಾಗೂ ಬರೋ ಉತ್ತರವನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾರೆ. ಸಂಕ್ಷೇಪಿಸೋಣವೇ? ಸಂಕ್ಷೇಪಿಸಬೇಕು ನಮ್ಗೆ ಏನ್ ಗೊತ್ತಿರ್ಬೇಕು? ಘಾತಾಂಕಗಳ ನಿಯಮಗಳು ಗೊತ್ತಿರ್ಬೇಕು. ಪರಿಚಯಗಾರ ಮೊದಲನೇ ನಿಯಮ ಶಾಲಿನಿ ಹೇಳಮ್ಮ. ಏನಾಗಾತ ಎಂ ಇಂಟು ಏನಾಗಾತ ಎನ್ ಇಸ್ ಈಕ್ವಲ್ ಟು. ಹೌದು, ಬರುವಂತ ಉತ್ತರ ಈ ರೂಪದಲ್ಲಿ ಒಂದೇ ಆಧಾರ ಸಂಖ್ಯೆಯುಳ್ಳ ಎರಡು ಘಾತ ಸಂಖ್ಯೆಗಳ ಗುಣಲಬ್ಧವು ಏನಾಗಾತ ಎಂ ಪ್ಲಸ್ ಎನ್ ರೂಪದಲ್ಲಿ ಇರುತ್ತಂತೆ. ರೈಟ್ ಶರತ್ ಹೇಳ. ಏನಾಗಾತ ಎಂ ಡಿವೈಡೆಡ್ ಬೈ ಏನಾಗಾತ ಎನ್ ಇಸ್ ಈಕ್ವಲ್ ಟು ಏನಾಗಾತ ಎಂ ಮೈನಸ್ ಎನ್ ರೂಪದಲ್ಲಿರುತ್ತೆ. ಓಕೆ, ಶರ ಮೂರನೇ ನಿಯಮ ಹೇಳ್ತೇನಮ್ಮ, ಹೇಳಮ್ಮ. ಏನಾಗಾತ ಎಂ ಆವರಣಗಾತ ಎನ್ ಇಸ್ ಈಕ್ವಲ್ ಟು ಏನಾಗಾತ ಎಂ ಇಂಟು ಎನ್. ಏನಾಗಾತ ಎಂ ಇಂಟು ಎನ್ ಈ ರೂಪದಲ್ಲಿ ಇರುತ್ತಂತ ಬರೋ ಉತ್ತರ. ಅಭಿ ನಾಲ್ಕನೇ ನಿಯಮ ಹೇಳ್ತೀವಪ್ಪ. ಏನ್ ಹೇಳ್ತಾರ ಘಾತಾಂಕ? ನಾಲ್ಕನೇ ನಿಯಮ ಎ ಇಂಟು ಬಿ ಆವರಣಗಾತ ಎಂ ಇಸ್ ಈಕ್ವಲ್ ಟು ಏನಾಗಾತ ಎಂ ಇಂಟು ಬೀನಾಗಾತ ಎಂ ಈ ರೂಪದಲ್ಲಿ ಇರುತ್ತೆ. ಅದನ್ನ ಹೀಗೂ ಬರಿಬಹುದಲ್ಲ. ಏನಾಗಾತ ಎಂ ಇಂಟು ಬೀನಾಗಾತ ಎಂ ಇಸ್ ಈಕ್ವಲ್ ಟು ಎ ಇಂಟು ಬಿ ಆವರಣಗಾತ ಎಂ. ಎರಡು ಘಾತ ಸಂಖ್ಯೆಗಳು ಬೇರೆ ಬೇರೆ ಆಧಾರವನ್ನು ಹೊಂದಿದ್ದು ಘಾತ ಸೂಚಿ ಒಂದೇ ಆಗಿದ್ರೆ ಅವೆರಡನ್ನೂ ಸೇರಿಸಿ ಒಟ್ಟಿಗೆ ಏಕಘಾತದಲ್ಲೇ ಬರೆಯಬಹುದಂತೆ. ಓಕೆ, ರೈಟ್. ಕೂತ್ಕೊಳ್ಳಪ್ಪ. ಈಗ ಐದನೇದು ಹೇಳಪ್ಪ ಸುನೀಲ್. ಎ ಬೈ ಬಿ ಆವರಣಗಾತ ಎಂ ಈ ರೂಪದಲ್ಲಿದ್ರೆ ಬರೋ ಉತ್ತರ ಏನಾಗಾತ ಎಂ ಡಿವೈಡೆಡ್ ಬೈ ಬೀನಾಗಾತ ಎಂ ಈ ರೂಪದಲ್ಲಿ ಇರುತ್ತಂತೆ. ಹೌದಲ್ಲ? ಎಸ್. ಸೊ ಈಗ ನಾವು ಈ ಲೆಕ್ಕಗಳನ್ನ ಸಂಕ್ಷೇಪಿಸಬೇಕು ಅಂದ್ರೆ, ಸುಲಭೀಕರಿಸಬೇಕು ಅಂದ್ರೆ ನಮಗೆ ನಿಯಮಗಳು ಚೆನ್ನಾಗಿ ಗೊತ್ತಿರಬೇಕು. ನಿಯಮಗಳು ಚೆನ್ನಾಗಿ ಗೊತ್ತಲ್ಲ ಅಂಜನಿ? ಎಸ್. ಓಕೆ. ಸೊ ಅಂಜನಿ ಇವುಗಳನ್ನ ಸಂಕ್ಷೇಪಿಸಿ ಅಂತ ಹೇಳ್ತಾರೆ. ಸಂಕ್ಷೇಪಿಸಬಹುದಾ? ಯಾಕೆ ಸಂಕ್ಷೇಪಿಸಕ್ಕಾಗಲ್ಲ ಅಂಜನಿ? ಸಂಕ್ಷೇಪಿಸಬೇಕು ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳು ಇದಾವ? ಇಲ್ಲಪ್ಪ. ಯಾವ್ಯಾವಿಲ್ಲ? 21 ಮತ್ತೆ ಇವೆರಡು ಕೂಡ ಘಾತಾಂಕ ರೂಪದಲ್ಲಿಲ್ಲ. ಆದ್ರೆ 3 ಎಂತ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಹೌದಲ್ವಾ? ಇದನ್ನ ಘಾತಾಂಕ ರೂಪದಲ್ಲಿ ಬರೋದು 3ರ ಆಧಾರದಲ್ಲೇ ಬರೀಬೇಕು. ಬಂದ್ರೆ ಎಷ್ಟು ಬರುತ್ತೆ? 3ರ ಘಾತ 1. ಇಲ್ಲೇನಿಲ್ಲ ಅಂದ್ರೆ ಒಂದಿದೆ ಅಂತ ನಾವು ಪರಿಗಣಿಸ್ತೇವಪ್ಪ. ಆದ್ರೆ ಇದೆಂತ ಸಂಖ್ಯೆ? ಭಾಜ್ಯ ಸಂಖ್ಯೆ. ಈ ಭಾಜ್ಯ ಸಂಖ್ಯೆ ಏನ್ ಮಾಡೋಣ? ಅವಿಭಾಜ್ಯ ಸಂಖ್ಯೆಯ ಆಧಾರದಲ್ಲಿ ಘಾತಾಂಕ ರೂಪ ಪರಿವರ್ತಿಸ್ಕೊಳ್ಳಿ. ಆಮೇಲೆ ನೀವು ಘಾತಾಂಕಗಳ ನಿಯಮ ಉಪಯೋಗಿಸ್ಕೊಂಡು ಸಂಕ್ಷೇಪಿಸ್ಬೇಕು. ಓಕೆ, ಬರ್ತಾ? ಅಲ್ಲಿ ಭಾಜ್ಯ ಸಂಖ್ಯೆಗಳಿದ್ರೆ, ಒಂದು ವೇಳೆ ಕೊಟ್ಟಿರುವಂತ ಸಂಖ್ಯೆಯಲ್ಲಿ ಭಾಜ್ಯ ಸಂಖ್ಯೆ ಇದ್ರೆ ಅವ್ರ ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಘಾತಾಂಕ ರೂಪ ಪರಿವರ್ತಿಸ್ಕೊಳ್ಳಿ. ಸೊ ಈಗ 21 ಪರಿವರ್ತಿಸೋಣ. ಯಾವುದೇ ಸಂಖ್ಯೆಯನ್ನ ಘಾತಾಂಕ ರೂಪಕ್ಕೆ ಪರಿವರ್ತಿಸಬೇಕಾದ್ರೆ ಭಾಗಿಸ್ಬೇಕು. ಹೌದಪ್ಪ. ಎಂತ ಸಂಖ್ಯೆಯಿಂದ? ನನಗೆ 21ನ ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಘಾತಾಂಕ ರೂಪ ಬರೀತೇವೆ ನೋಡಿ. ಇಲ್ಲ ಎಲ್ಲಾ ಸಂಖ್ಯೆಗಳು ಘಾತಾಂಕ ರೂಪದಲ್ಲಿ 3 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಇರುತ್ತಾನೆ. ಹಾಗಾಗಿ ಅವು 3 ಬೇಡ. ಇದು ಕೂಡ ಏನಿಲ್ಲ ಅಂದ್ರೆ ಒಂದಿದೆ. ಇದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಏನಿಲ್ಲ ಅಂದ್ರೆ ಒಂದಿರುತ್ತೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಒಂದು ಮಾತ್ರ ಪರಿವರ್ತಿಸ್ಬೇಕು. ಯಾವ ಅವಿಭಾಜ್ಯ ಸಂಖ್ಯೆ? 3ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ. ಎಷ್ಟು ಭಾಗಿಸ್ತೀವಿ? 3ಲಿ 21. ಈಗ ಅಂಜನಿ ಮತ್ತೆ 3ರಿಂದ 3 ಓಕೆನಾ? ರೈಟ್. ಇನ್ಯಾವ್ದಾದ್ರು? ಎಲ್ಲಿವರೆಗೆ ಭಾಗಿಸ್ಬೇಕು? ಭಾಗಲಬ್ಧ 1 ಬರೋವರೆಗೆ ಬಂದಿದೆಯಲ್ಲ? ಭಾಗ ಮುಗೀತಪ್ಪ. 21ನ್ನ ಅವುಗಳ ಭಾಜಕಗಳನ್ನ ಪಟ್ಟಿ ಮಾಡು. 7 ಇಂಟು 3. ಇಲ್ಲಿ ನೋಡು, ಯಾವ ಮೂಲಕ ನಡೆದಿದೆ? ಒಂದೇ ಸಂಖ್ಯೆ ಬೇರೆ ಬೇರೆ ಸಂಖ್ಯೆ? ಬೇರೆ ಸಂಖ್ಯೆ. ಒಂದೇ ಸಂಖ್ಯೆನ ಪದೇ ಪದೇ ಗುಣಿಸಿದ್ರೆ ಅದರ ಸಂಕ್ಷಿಪ್ತ ರೂಪ ಪರಿವರ್ತಿಸಬಹುದಿತ್ತು. ಆದ್ರೆ ಇಲ್ಲಿ ಒಂದೇ ಸಂಖ್ಯೆ ಪುನರಾವರ್ತ ಗುಣಾಕಾರ ನಡೆದಿದೆಯಾ? ಇಲ್ಲಪ್ಪ. ಹಾಗಾದ್ರೆ ಇದು ಘಾತಾಂಕ ರೂಪಕ್ಕೆ ಬರೆಯಕ್ ಬರುತ್ತಾ? ಇಲ್ಲ. ಬರೆದ್ರು 7ರ ಘಾತ 1 ಇಂಟು 3ರ ಘಾತ 1 ಅಂತ ಬರೀಬೇಕು. ಅಂದ್ರೆ 21ರ ಜಾಗದಲ್ಲಿ ಬರೆಯೋಣ? ಬರೆಯೋಣ. ಎಸ್. ಓಕೆ, ಸರಿ. ಕೂತ್ಕೊಳ್ಳಪ್ಪ. ಸ್ನೇಹ ಹೇಳ್ಬಿಡಿ. ಹೆಂಗೆ ಇನ್ಯಾವ್ದಾದ್ರು ಘಾತಾಂಕ ರೂಪ ಪರಿವರ್ತಿಸ ಇದೆಯಾ? ಹೇಗಿದೆ ಹಾಗೆ ಬರ್ಕೋತಾಯಿ.
8 ಡಿವೈಡೆಡ್ ಬೈ 21 ಇಂಟು 11 ರ ಘಾತ 3. ಕೊಟ್ಟಿರುವಂತ ಸಮಸ್ಯೆ ಅದು ಹೇಗಿದೆ ಹಾಗೆ ಬರೀತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋ ಬದಲಾವಣೆಗಳನ್ನ ನಮೂದಿಸ್ತೇನೆ. ಇದು 3 ಘಾತ 1 3 ರ ಘಾತ 1 ಇಂಟು 7 ರ ಘಾತ 2 ಇಂಟು 11 ರ ಘಾತ 8 ಡಿವೈಡೆಡ್ ಬೈ 21 7 ರ ಘಾತ 1 ಇಂಟು 3 ರ ಘಾತ 1. ಇದನ್ನ 3 ರ ಘಾತ 1 ಇಂಟು 7 ರ ಘಾತ 1 ಬರೀಬೋದಾ? ಯಾಕೆಂದ್ರೆ ಇಲ್ಲಿ ಏನೋ ಒಂದು ಮೂಲಕ್ರಿಯೆ ಮಾಡೋದು ನನಗೆ ನಿಯಮವನ್ನು ಅನ್ವಯಿಸಕ್ಕೆ ಈಸಿ ಆಗುತ್ತೆ, ಹಾಗಾಗಿ ಮಾಡ್ಕೊಂಡಿದ್ದೀನಿ. ಇಂಟು 11 ರ ಘಾತ 3. ಸೊ ಈಗ 21 ರ ಜಾಗದಲ್ಲಿ 3 ರ ಘಾತ 1 ಇಂಟು 7 ರ ಘಾತ 1 ಅಂತ ಬರ್ತಾ ಇತ್ತು. ಈಗ ನಿಯಮ ಅನ್ವಯಿಸೋಣ. ಘಾತಾಂಕಗಳ ನಿಯಮ ಬಳಕೆ ಮಾಡಿ ಯಾವ್ಯಾವ ಸಂಕ್ಷೇಪಿಸ್ಬೋದಮ್ಮ? 3 ರ ಘಾತ 1 ಡಿವೈಡೆಡ್ ಬೈ ಹೇಗೆ ಸಂಕ್ಷೇಪಿಸಿದ್ರೆ ಆಕಾಶ? ಫಸ್ಟ್ ನಮ್ಮ ಸಂಕ್ಷೇಪಿಸಬೇಕಾದ್ರೆ ಇಲ್ಲಿ ಏನ್ ಘಾತ ಸಂಖ್ಯೆ ಕೊಟ್ಟಿದ್ದಾರೆ ಇವನ್ನ ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ, ಹೌದಲ್ಲ? ಫಸ್ಟ್ ನೀವು ಸಂಕ್ಷೇಪಿಸಬೇಕಾದ್ರೆ ಅಂಶದಲ್ಲಿರೋ ಯಾವ ಸಂಕ್ಷೇಪಿಸಬಹುದಾ ನೋಡಿ, ಹಾಗೆ ಛೇದದಲ್ಲಿರೋ ಯಾವ ಸಂಕ್ಷೇಪಿಸಬಹುದು? ಬರೀ ಛೇದ ಇರಂತಲ್ಲ ಯಾವ್ದವ? ಇಲ್ಲ, ಒಂದೇ ಆಧಾರ ಸಂಖ್ಯೆ ಯಾವೂ ಇಲ್ಲ. ಇದ್ದಿದ್ರೆ ಸಂಕ್ಷೇಪಿಸಬಹುದಾಗಿತ್ತು. ಎಲ್ಲ ಬೇರೆ ಬೇರೆ ಆಧಾರ ಸಂಖ್ಯೆ ಬೇರೆ ಬೇರೆ ಘಾತ ಸೂಚಿ ಇದೆ, ಸಂಕ್ಷೇಪಿಸೋದಕ್ಕೆ ಆಗೋದಿಲ್ಲಪ್ಪ. ಹಾಗೆ ಛೇದದಲ್ಲೂ ಕೂಡ ಬೇರೆ ಬೇರೆ ಆಧಾರ ಬೇರೆ ಬೇರೆ ಘಾತ ಸೂಚಿ ಇದೆ, ಸಂಕ್ಷೇಪಿಸಕ್ ಬರಲ್ಲ. ಯಾವಾಗ ಅಂಶ ಛೇದನ ಸಂಕ್ಷೇಪಿಸಕ್ ಬರೋ ಈಗ ಅಂಶದ ಛೇದನ ನೋಡ್ಬೇಕು. ಯಾವ್ಯಾವ ಸಂಕ್ಷೇಪಿಸ್ತೀನ ಅದು ಹೇಳ್ತಾರೆ. 3 ರ ಘಾತ 1 ಡಿವೈಡೆಡ್ ಬೈ 3 ರ ಘಾತ 1 ಯಾವ ನಿಯಮ ಅನ್ವಯ ಆಗುತ್ತಮ್ಮ? ಎರಡನೇ ನಿಯಮ. ಒಂದೇ ಆಧಾರ ಸಂಖ್ಯೆ ಇರುವಂತಹ ಘಾತ ಸೂಚಿನ ನಡುವೆ ಭಾಗಾಕಾರ ಇತ್ತು ಅಂದ್ರೆ ಎರಡನೇ ನಿಯಮ. ಏನ ಘಾತ m ಡಿವೈಡೆಡ್ ಬೈ ಏನ ಘಾತ n ರೂಪದಲ್ಲಿದೆ, ಬರೋ ಉತ್ತರ ಅಂದ್ರೆ 3 ರ ಘಾತ m ಅಂದ್ರೆ ಎಷ್ಟಿದೆ? 1 ಮೈನಸ್ n ಅಂದ್ರೆ 1, ಸರಿನಾ? ಸೊ ಇದನ್ನ ಸಂಕ್ಷೇಪಿಸ ಆಯ್ತಪ್ಪ ಶ್ರಾಮ್. ನಂತರ ಸುನೀಲ್ ಈಗ ಯಾವ್ದು ಸಂಕ್ಷೇಪಿಸ್ಬೋದು? ಚಿಹ್ನೆ ಇವ್ ನಡುವೆ ಇಂಟು ಇದೆ. 7 ರ ಘಾತ 2 ಯಾವ ನಿಯಮ? ಆಧಾರ ಸಂಖ್ಯೆ ಒಂದೇ ಸಮ ಇರೋದ್ರಿಂದ ಇಲ್ಲೂ ಕೂಡ ಎರಡನೇ ನಿಯಮ ಅನ್ವಯ ಆಗುತ್ತೆ. ಏನಾಗತ್ತ ಭಾಜ್ಯ ಭಾಜಕಗಳು ಈ ರೂಪದಲ್ಲಿದೆ, ಬರೋ ಉತ್ತರ ಈ ರೂಪದಲ್ಲಿ ಇರಬೇಕು. ಎ ಅಂದ್ರೆ 7 m ಮೈನಸ್ n. m ಅಂದ್ರೆ ಎಷ್ಟು? 2 ಮೈನಸ್ 2 ಮೈನಸ್ 1 ಒಂದು ಚಿಹ್ನೆ ಇಂಟು ಶ್ರಾಮ್. ನಿಶ್ಚಿತ ಯಾವ ಸಂಕ್ಷೇಪಿಸ್ಬೇಕು? 11 ರ ಘಾತ 8 ಡಿವೈಡೆಡ್ ಬೈ 11 ರ ಘಾತ 3 ಯಾವ ನಿಯಮವ? ಎರಡನೇ ನಿಯಮ ಅನ್ವಯ ಆಗುತ್ತೆ. ಏನಾಗತ್ತ m ಡಿವೈಡೆಡ್ ಬೈ ಏನಾಗತ್ತ n ಇಸ್ ಈಕ್ವಲ್ ಟು ಹೌದು ಅಂದ್ರೆ ಆಧಾರ ಸಂಖ್ಯೆನ ಹಾಗೆ ಘಾತ ಸೂಚಿನ ಕಳಿಬೇಕು. 8 ಮೈನಸ್ 3 ಸರ್ ಹೇಳಪ್ಪ ಯಶವಂತ. 3 ರ ಘಾತ 1 ಮೈನಸ್ 1 ಅಂದ್ರೆ 3 ರ ಘಾತ 0 ಒಂದು ಚಿಹ್ನೆ 7 ರ ಘಾತ 2 ಮೈನಸ್ 1 ಇಂಟು 11 ರ ಘಾತ 8 ಮೈನಸ್ 3 5. ರೈಟ್. ಸೊ 3 ರ ಘಾತ 0 ಅಂದ್ರೆ ಯಾವುದೇ ಆಧಾರ ಸಂಖ್ಯೆ ಘಾತ ಸೂಚಿ 0 ಆಗಿತ್ತು ಅಂದ್ರೆ ಅದ್ರ ಬೆಲೆ ಎಷ್ಟಾಗಿರುತ್ತೆ ಆಕಾಶ? 1 ಇಂಟು 7 ರ ಘಾತ 1 ಇಂಟು 11 ರ ಘಾತ 5. ಯಾವುದೇ ಸಂಖ್ಯೆ 1 ರಿಂದ ಬಿಡಿಸಿದ್ರೆ ಆಕಾಶ ಅದೇ ಒಂದು ಬರೀಲಾ? ಸೊ 7 ರ ಘಾತ 1 7 ಬರಿಬೋದಾ? ಸೊ ಇಷ್ಟು ಬಂದ ಸಂಕ್ಷೇಪಿಸಬಹುದಾ ನೋಡಿ? ಯಾವುದು ಸಂಕ್ಷೇಪಿಸಕ್ಕಾಗಲ್ಲಪ್ಪ. ಸೊ ಹಾಗಾಗಿ ಅಂತಿಮ ಉತ್ತರ ಎಷ್ಟು ನಿಲ್ಸನ? 7 ಇಂಟು 11 ರ ಘಾತ 5 ನಿಲ್ಲಿಸಿ ಮಕ್ಕಳೇ. ಇನ್ನೊಂದು ಸಮಸ್ಯೆನ ನಮ್ಮ ಮುಂದೆ ಇಟ್ಬಿಟ್ಟು ಇದನ್ನ ಸಂಕ್ಷೇಪಿಸಿ ಅಂತ ಹೇಳ್ತಾರೆ. ಸಂಕ್ಷೇಪಿಸೋಣವಾ? ಓಕೆ. ಸೊ ಮಲೇಶ ಹೇಳಪ್ಪ, ಇವನ್ನ ಈಗ ನಾವು ಸಂಕ್ಷೇಪಿಸಬಹುದೇ? ಸ್ನೇಹಿತರು ಆಗಲ್ಲ ಅಂತ ಇದ್ದಾರೆ. ಯಾಕೆ? ಹೌದು, ಇಲ್ಲಿ ಕೆಲವು ಸಂಖ್ಯೆಗಳು ಘಾತಾಂಕ ರೂಪದಲ್ಲಿದ್ದಾವೆ ಪ್ರತಿ ಕ್ವಶನ್, ಆದ್ರೆ ಕೆಲವು ಸಂಖ್ಯೆಗಳು ಘಾತಾಂಕ ರೂಪದಲ್ಲಿಲ್ಲ. ಯಾವ್ಯಾವಿಲ್ಲ? 10 ಮತ್ತೆ 20 ಜೊತೆಗೆ ಎರಡೂ ಸಂಖ್ಯೆ ಎಂತ ಸಂಖ್ಯೆ ಆಗಿದಾವೆ? ಹೌದಲ್ಲ ನಮ್ಮ ದಿವ್ಯಾ? ಹಾಗಾದ್ರೆ ಏನ್ ಮಾಡ್ಲಿದೆ ನಾ? ಅವಿಭಾಜ್ಯ ಸಂಖ್ಯೆಯ ಆಧಾರದಲ್ಲಿ ಘಾತಾಂಕ ರೂಪ ಬರೆಯೋಣ, ಆಯ್ತಾ? ಇವೆರಡು ಬಿಟ್ಟರೆ ಬೇರೆ ಯಾವಾದ್ರೂ ಭಾಜ್ಯ ಸಂಖ್ಯೆ ಇದಾವ ಇಲ್ಲಿ? ಅವು ಇಲ್ವಾ? 9
9 ಒಂದು ಭಾಜ್ಯ ಸಂಖ್ಯೆ. 3 3 9 ಭಾಜ್ಯ ಸಂಖ್ಯೆ. 8 ಇದು ನಿಮಿಷ ಇದು ಘಾತಾಂಕ ರೂಪದಲ್ಲಿ ಇರಬಹುದು, ಆದ್ರೆ ನಮ್ಮ ಆಧಾರ ಸಂಖ್ಯೆ ಒಂದು ಭಾಜ್ಯ ಸಂಖ್ಯೆ ಆಗಿದೆ. ನೋಡಿ ಮಕ್ಕಳ, ಆದಷ್ಟು ಆಧಾರ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಇಟ್ಕೊಳ್ಳಿ ಆಯ್ತಾ. ಅವಿಭಾಜ್ಯ ಸಂಖ್ಯೆ ಇಟ್ಕೊಂಡ್ರೆ ನಿನಗೆ ಬರುವಂತ ಉತ್ತರ ಸಂಕ್ಷಿಪ್ತವಾದ ಬೆಲೆ ನಿನಗೆ ಸಿಗುತ್ತೆ ಆಯ್ತಾ. ಇವೆರಡೂ ಭಾಜ್ಯ ಸಂಖ್ಯೆಗಳೇ. ಹಾಗಾಗಿ ಈ 9 8 ಘಾತಾಂಕ ರೂಪದಲ್ಲಿ ಇರಬಹುದು, ಆದರೂ ಕೂಡ ಈ ಆಧಾರ ಸಂಖ್ಯೆ ಏನ್ ಮಾಡಿ ಮತ್ತೆ ಪುನಃ ಘಾತಾಂಕ ರೂಪಕ್ಕೆ ಪರಿವರ್ತಿಸ್ಕೊಳ್ಳಿ ಆಯ್ತಾ. ಮತ್ತೆ ಬೇರೆ ಯಾವ್ದು 12 6 ನೋಡಿ, ಇವು ಕೂಡ ಭಾಜ್ಯ ಸಂಖ್ಯೆಗಳೇ, ಇವು ಕೂಡ ಭಾಜ್ಯ ಸಂಖ್ಯೆಗಳೇ. ಹಾಗೆ ಇವನು ಕೂಡ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಪರಿವರ್ತಿಸ್ಕೊಳ್ಳೋಣ. ಶುರು ಮಾಡೋಣ. ಫಸ್ಟ್ ಯಾವ್ದನ್ನು ಪರಿವರ್ತಿಸೋಣ? 12 ಪರಿವರ್ತಿಸೋಣ ಆಯ್ತಾ. 12 ಯಾವುದೇ ಸಂಖ್ಯೆನ ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಘಾತಾಂಕ ರೂಪ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ಭಾಗಿಸ್ಬೇಕು. ಎಷ್ಟು ಅದು ಹೇಳ್ತಾನೆ. 2 12 ಇದೆ. ಅದಕ್ಕಿಂತ ಮುಂಚೆ ಬರೋ ಸಂಖ್ಯೆ ಚಿಕ್ಕ ಸಂಖ್ಯೆ ಇದ್ರೆ ಕಟ್ಟಂತ ಹೇಳ್ತೀರಿ, ಬಟ್ ದೊಡ್ಡ ಸಂಖ್ಯೆ ಇದ್ದ ಸೈಡಲ್ಲಿ ಬಂದು ಭಾಗಿಸ್ಬೇಕು. ಈಗ ಮತ್ತೆ ಭಾಗಿಸ್ಬೇಕು. ಭಾಗವತ 1 ಬರೋವರೆಗೆ ಇಷ್ಟಿಂದ 2 ರಿಂದ 2 3 4 ಈಗ 3 ರಿಂದ 3 ಈಗ ಅಷ್ಟೇ ಅಲ್ಲ. ಸೊ 12 ಈಸ್ ಈಕ್ವಲ್ ಟು 2 ಇಂಟು 3. ಘಾತಾಂಕ ಪುನರಾವರ್ತಿತ ಗುಣಾಕಾರ ಆಗಿದೆಯಾ? ಯಾವ್ದು ಆಗಿಲ್ವಾ? ಯಾವ್ದನ್ನ ಹೆಸರು ನಿಲ್ಸಿದ್ಯಾ? ಘಾತಾಂಕ ರೂಪ ಬರ್ತದೆ 2 ಇಂಟು 1 3 ಅಥವಾ 3 ಅಂತ ಬರೋದು ಸಾಕಪ್ಪ. ದಿವ್ಯಾ ಇದನ್ನೇನೋ ಘಾತಾಂಕ ರೂಪ ಪರಿವರ್ತಿಸ್ತಾನ. ಈಗ ಯಾಕೆ ಪರಿವರ್ತನ? 9 ಒಂದ್ ಕಡೆಯಿಂದ ಪರಿವರ್ತಿಸ್ತಾ ಹೋಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಆ ಕಡೆ ಮಾಡಿ ಯಾವ ಇರ್ಲಿಲ್ಲ, ಅದು ಹಂಗ ಸಂಕ್ಷೇಪಣ. ಈಗ ಜಸ್ಟ್ 12 ಘಾತಾಂಕ ರೂಪ ಪರಿವರ್ತಿಸಿದ್ದೀನಿ ಆಯ್ತಾ. ಈಗ 9 3 ರಿಂದ 9 ಈಗ ಸೊ 9 ಇಸ್ ಈಕ್ವಲ್ ಟು ಪುನರಾವರ್ತಿತ ಗುಣಾಕಾರ ಮಾಡಿದ್ರೆ ಬರ್ತಾ 3 2 ಸರಿ ದಿವಸಿದ್ಯಾ? ವೆರಿ ಗುಡ್, ರೈಟ್ ಸರ್. ಬರ್ತಾ ಈಗ 4 ಯಾವ್ದರ ಆಧಾರದಲ್ಲಿ ಪರಿವರ್ತಿಸ್ತೀರಾ? 2 ಸೊ 4 ಇಸ್ ಈಕ್ವಲ್ ಟು 2 ಇಂಟು 2 ಘಾತಾಂಕ ರೂಪ ಪರಿವರ್ತಿಸ್ತೀರಾ? 2 ಘಾತ 2. ವೆರಿ ಗುಡ್, ರೈಟ್. ನಂತರ ಎಂಥದ್ದು ಶಾಲಿನಿ 6 ಮಾತ್ರ ತೆಗೆದುಕೋ ಆಯ್ತಾ. 6 ಇದ್ರ ಘಾತಾಂಕ ರೂಪ ಪರಿವರ್ತಿಸ್ಬೇಕಾದ್ರೆ ಎಷ್ಟಿಂದ? 2 ರಿಂದ 6 2 3 ಸಾರಿ 6 ಇಸ್ ಈಕ್ವಲ್ ಟು 2 ಇಂಟು 3. ಇದನ್ನ ಘಾತಾಂಕ ರೂಪ ಪರಿವರ್ತಿಸ್ಬೋದಾ? ಪುನರಾವರ್ತಿತ ಗುಣಾಕಾರ ನಡೆದಿಲ್ಲಪ್ಪ. ಹಾಗಾಗಿ ಇದನ್ನ ಘಾತಾಂಕ ರೂಪ ಪರಿವರ್ತಿಸಕ್ಕೆ ಬಟ್ 6 ನಾನು 2 ಇಂಟು 3 ಬರಿಬೋದಲ್ಲ? ಓಕೆ, ಬರೆಯೋಣ ಅಂತೆ. ಆ ನಂತರ ಷರತ್ತು ಈಗ 8 ಎಷ್ಟಿಂದ? 4 ಈಗ 2 ಸೊ 8 ಇಸ್ ಈಕ್ವಲ್ ಟು ಬುದ್ಧಿ ಕೇಳ 3 ಸರಿ ಬಾಕ್ಸಿಗೆ 3 ಸರಿ ಬಿಡಿಸಿದೆ ಸರಿನಾ? 2 ಘಾತ 3. ಎಸ್ ರೈಟ್. ಸುನೀಲ ಈಗ ಇನ್ನೊಂದು 27 ಅಷ್ಟು ಭಾಜ್ಯ ಸಂಖ್ಯೆಗಳಿದಾವ, ಅಷ್ಟು ಕೂಡ ಪರಿವರ್ತಿಸಿ. ಎಷ್ಟಿಂದ? 3 3 ರಿಂದ 27 3 ಅಷ್ಟೇನಾ? 27 is equal 3 ಇಂಟು 3 ಇಂಟು 3 ಇಂಟು 3 3 ರ ಘಾತ 3 ಹೀಗೆ ಇನ್ಯಾವುದಾದ್ರು ಇದೆಯಾ? ಇಲ್ಲ. ಅಲ್ಲಿದ್ದಂತಹ ಎಲ್ಲಾ ಭಾಜ್ಯ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಯ ಆಧಾರದಲ್ಲಿ ಘಾತಾಂಕ ರೂಪಕ್ಕೆ ಪರಿವರ್ತಿಸ್ಬೇಕಂತೆ. ಸೊ ಪರಿವರ್ತಿಸಾಯ್ತಲ್ವಾ? ಈಗ ಏನವನ್ನ ನೀವು ಘಾತಾಂಕ ರೂಪಕ್ಕೆ ಪರಿವರ್ತಿಸಿದ್ರಿ, ಆ ಎಲ್ಲಾ ಬೆಲೆಗಳನ್ನ ನೀವು ಬದಲಾಗಿ ಬರಿಬೋದಾ? ಜಾಗ ಇಲ್ಲಮ್ಮ, ಪಕ್ಕದಲ್ಲಿ ಮಾಡ್ತಾ ಇದ್ದಾನೆ. ಸೊ ಕೊಟ್ಟಿರುವಂತ ಲೆಕ್ಕನ ಇನ್ನೊಮ್ಮೆ ಬರ್ಕೊಂಡ್ಬಿಡೋಣ. 12 ರ ಘಾತ 4 27. ಎಸ್ ಬಿಡಿ. 12 ಘಾತಾಂಕ ರೂಪದಲ್ಲಿ ಬರೆದ್ರೆ
12 ಈ ಆಧಾರ ಸಂಖ್ಯೆ ಒಂದು ಭಾಜ್ಯ ಸಂಖ್ಯೆ, ಹಾಗಾಗಿ 12 ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಬರೋದ 2 ರ ಘಾತ 2 ಇಂಟು 3. 12 ಹೀಗೆ ಬರಿತಾ ಇದ್ದೀನಿ ಗುರು, 12 ಈ ತರ ಬರಿತಾ ಇದ್ದೀನಿ. 12 ಘಾತ ಎಷ್ಟಿದೆ? 4. ಹಾಗಾಗಿ ಇದಿಷ್ಟು ಕೂಡ ಘಾತ ಸೂಚಿ ಎಷ್ಟಾಗ್ಬೇಕು? ನಾನು 4 ಹಾಕ್ಬೇಕು, ಹೌದಲ್ವಾ? ಇದಿಷ್ಟು ಬೆಲೆ 12 ಘಾತ 4 ಇದ್ದಿದ್ರಿಂದ ಇದಿಷ್ಟು ಸೇರಿಸ ಮತ್ತೆ 4 ಹಾಕ್ಬೇಕು, ಹೌದಲ್ಲ ಸ್ನೇಹ? ಸರಿನಾ? ಮುಂದಕ್ಕೆ ಇಂಟು 9 ರ ಘಾತ 9 ಅಂದ್ರೆ 2. ಸೊ ಆಗ 9 ರ ಜಾಗದಲ್ಲಿ 3 ರ ಘಾತ 2 ಬರೀತೀನಿ. 9 ಮೇಲೆ ಎಷ್ಟಿದೆ? 3. ಹಾಗಾಗಿ ಇದಕ್ಕೆ ಘಾತ ಸೂಚ್ಯ 3 ಹಾಕ್ಬೇಕು. ಮುಂದಕ್ಕೆ ಚಿಹ್ನೆ 4ನ್ನ ಘಾತಾಂಕ ರೂಪದಲ್ಲಿ ಬರೋದ್ರೆ ಹೌದು, ಅವಿಭಾಜ್ಯ ಸಂಖ್ಯೆಯ ಆಧಾರದಲ್ಲಿ ಬಂದ್ರೆ 2 ರ ಘಾತ 2 ಆಗುತ್ತೆ. ಮುಂದಕ್ಕೆ ಡಿವೈಡೆಡ್ ಬೈ 6 ಅಂದ್ರೆ 6ನ 2 ಇಂಟು 3 ಅಂತ ಬರೀತೀನಿ. ಬಂದು 6 ರ ಘಾತ 3 ಇದಕ್ಕೂ ಕೂಡ ವಿಷಯ ಇದಕ್ಕೂ ಕೂಡ 3 ಹಾಕ್ಬೇಕು ಘಾತ ಸೂಚಿನ. ಮುಂದಕ್ಕೆ ಚಿಹ್ನೆ 8ನ್ನ 2 ರ ಘಾತ 3, 8 ರ ಘಾತ 2 ಇದೆ, 6 ರ ಘಾತ 2. ಮುಂದಕ್ಕೆ ಚಿಹ್ನೆ ಇಂಟು 27 3 ರ ಘಾತ 3. ಹೀಗೆ ಆ ಸಂಖ್ಯೆಗಳ ಬದಲಾಗಿ ಆ ಘಾತಾಂಕಗಳನ್ನ ನೀವು ನಮೂದಿಸ್ತಾ ಹೋಗಿ. ರೈಟ್ ಸರ್ ಗುರು. ಈಗ ಸಂಕ್ಷೇಪ ಶುರು ಮಾಡೋಣ ಗುರು. ಓಕೆ, ಹೇಳಪ್ಪ ಯಾವ ಸಂಕ್ಷೇಪಿಸ್ತೀಯ? ಸೊ ಇವನ್ನ ಸಂಕ್ಷೇಪಿಸ್ಬೇಕಂತ ಸೂಕ್ತ ಘಾತಾಂಕಗಳ ನಿಯಮವನ್ನು ಬಳಕೆ ಮಾಡಿ ಅಲ್ಲಿ ಯಾವ ನಿಯಮ ಅನ್ವಯ ಆಗುತ್ತೆ ಆ ನಿಯಮ ಬಳಕೆ ಮಾಡಿ ಸಂಕ್ಷೇಪಿಸ್ತೀವಿ. ಹೇಳಮ್ಮ ಯಾವ್ಯಾವುದು ನಮ್ಮ ಇಂಟು 3 4. ಎಷ್ಟು ನಿಯಮ ಅನ್ವಯ? ಇದಿಷ್ಟನ್ನು ಯಾವ್ಯಾವ ಸಂಕ್ಷೇಪಿಸ್ಬೋದು? ಇದನ್ನ ಸಂಕ್ಷೇಪಿಸ್ಬೋದಾ? ಇದೇನು ಸಂಕ್ಷೇಪಿಸಕ್ ಬರಲ್ವಾ? ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಎಲ್ಲರೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ. ಇದನ್ನ ಹಿಂಗ್ ಸಂಕ್ಷೇಪಿಸೋದು ಇದನ್ನ ಯಾವ ಕೂತೋಳಿ ಒಂದು ನಿಮಿಷ ಯೋಚನೆ ಮಾಡಿ. ಇವನ್ನ ನಾನೊಂದು ಘಾತಾಂಕದ ನಿಯಮ ಬಳಕೆ ಮಾಡಿ ಇದನ್ನ ಸಂಕ್ಷೇಪಿಸಬಹುದು. ಎಷ್ಟನೇ ನಿಯಮ? 4ನೇ ನಿಯಮ. ನೋಡಿ, ಈ ಒಂದು ಸಂಖ್ಯೆ ಏನಿದೆ ಇದು ಈ ತರ ಇದೆ. a ಇಂಟು ಬಿ ಆವರಣ ಘಾತ m ರೂಪದಲ್ಲಿದೆ ಅಲ್ವಾ? ನೋಡಿ, a ಇಂಟು ಬಿ ಆವರಣ ಘಾತ m ರೂಪದಲ್ಲಿದೆ. ಹಾಗಾದ್ರೆ ಬರೋದ್ರ ಯಾವ ರೂಪದಲ್ಲಿರುತ್ತೆ? ಘಾತ ಸಂಖ್ಯೆ ಅದು ಅಷ್ಟು a ಅನ್ಕೋ, ಇದಿಷ್ಟು a ಅನ್ಕೋ, ಇದು b ಅನ್ಕೋ. a ಇಂಟು ಬಿ ಆವರಣ ಘಾತ m ರೂಪದಲ್ಲಿದೆ. ಸೊ ಹಾಗಾಗಿ ಬರೋ ಉತ್ತರ ಯಾವ ರೂಪದಲ್ಲಿರುತ್ತೆ? ನಿಶ್ಚಿತ ಬರೆಯೋಣ ರೂಪದಲ್ಲಿ. a ಅಂದ್ರೆ 2 ಅಲ್ಲ, ಅದು 2. ಆವರಣ ಘಾತ m ಅಂದ್ರೆ m ಎಷ್ಟಿದೆ? ಇಂಟು b ನ ಘಾತ m ಅಂದ್ರೆ 3 ರ ಘಾತ 4. ಇದರ ಅರ್ಥ 2 ರ ಘಾತ 2 4 ಬಾರಿ ಗುಣಿಸಿ, ಹಾಗೆ 3 ಕೂಡ 4 ಬಾರಿ ಗುಣಿಸಿ. ಬ್ರಾಕೆಟ್ ಒಳಗಡೆ ಏನೇನಿದೆ ಅದು ಅಷ್ಟನ್ನು 4 ಬಾರಿ ಗುಣಿಸಿ ಅಂತ ಇದೆ. ಹಾಗಾಗಿ ಸಬ್ಸೆಪರೇಟ್ ಬರಿತಾ ಇದೀನಿ ಅಷ್ಟೇ ತಾಯಿ. ಸರಿ, ಕೂತ್ಕೊಳ್ಳಪ್ಪ. ಮುಂದಕ್ಕೆ ಇದನ್ನ ಹೇಳೋ ಸಂಕ್ಷೇಪ ಮಿಗಿದ ಯಾವ ನಿಯಮ ಹೊರತ? 3ನೇ ನಿಯಮ. ಯಾವ ರೂಪದಲ್ಲಿದೆ ಅದು? ಏನಾಗತ್ತ m ನೋಡಿ, ಏನಾಗತ್ತ m ಆವರಣಗತ m ರೂಪದಲ್ಲಿದೆ. ಬರೋ ಉತ್ತರ ಆಕಾಶ ಏನಾಗತ್ತ m ಇಂಟು n ರೂಪದಲ್ಲಿರುತ್ತೆ. ಅಂದ್ರೆ 3 ರ ಘಾತ 2 ಗುಣಿಸ್ ಬರಿಲ್ಲ ಅಥವಾ 2 ಇಂಟು 3 ಹೆಂಗ್ ಬಂತು ಅಂತ ನಿಮ್ಗೆ ಗೊತ್ತಾಗದೇ ಇರ್ಬೋದು. ಹಾಗಾಗಿ ಇಂಟು ಹಾಕಿ ಬರ್ದಿರ್ತೀನಿ. ನಿಮ್ಗೆ ಅಭ್ಯಾಸ ಆದ್ಮೇಲೆ ನೇರವಾಗಿ ನೀವು ಉತ್ತರ ಬರಿ ಅಂತೀನಿ. ಓಕೆ, ಇಂಟು ಇದನ್ನೇನ ಸಂಕ್ಷೇಪಿಸ್ತೀಯಾ? ಬೇಡ. 2 ರ ಘಾತ 2 ಡಿವೈಡೆಡ್ ಬೈ ಗುರು. ಈಗ ಯಾವ್ದಾದ್ರು ಸಂಕ್ಷೇಪಿಸ್ಬೋದ? ಅವಿಷ್ಟವಾಗಿದ್ದಾವಲ್ಲ, ಆಯ್ತಲ್ಲ? ಛೇದಕ್ ಬಾ. ಇದನ್ನ a ಇಂಟು ಬಿ ಈ ರೂಪದಲ್ಲಿದೆ.
ಎ ಇಂಟು ಬಿ ಆವರಣಗತ ಎಂ ರೂಪದಲ್ಲಿದ್ರೆ ಬರೋ ಉತ್ತರ ಎ ನ ಘಾತ m ಇಂಟು b ನ ಘಾತ m. ಎ ಇಂಟು ಬಿ ಆವರಣಗತ ಎಂ ರೂಪದಲ್ಲಿದ್ರೆ ಬರೋ ಉತ್ತರ ಎ ನ ಘಾತ ಎಂ ಇಂಟು ಬಿ ನ ಘಾತ m. ಅಂದ್ರೆ ಎಷ್ಟಾಗುತ್ತೆ? 2 ರ ಘಾತ 3 ಇಂಟು 3 ರ ಘಾತ 3. 3 ರ ಘಾತ 3. ವೆರಿ ಗುಡ್. ಮೂರು ಚಿಹ್ನೆ ಬರೀ. ನಂತರ ಆಕಾಶ ಹೇಳ್ತೀಯಾ ಮುಂದೆ ಚಿಹ್ನೆ ಇದೆಯಾ ನಿಯಮ? ಮೂರನೇ ನಿಯಮ. ಏನಾಗತ್ತ ಎಂ ಎಂ ಈ ರೂಪದಲ್ಲಿ ಬರೋ ಉತ್ತರ ಏನಾಗತ್ತ ಎಂ ಅಂದ್ರೆ 2 ರ ಘಾತ 3 ಇಂಟು 2. ಓಕೆ ಮುಂದೆ ಚಿಹ್ನೆ ಅದನ್ನ ಹಾಗೆ ಬರ್ಕೊಳ್ಳೋಣ. ಸರ್ ಕೂತ್ಕೊಳ್ಳಪ್ಪ. ನಂತರ ಮುಂದಕ್ಕೆ ಯಾರು ಮಾಡ್ತೀರಿ? ಅಭಿ ಹೇಳಯ್ಯ. ಈಗ ಮೂರನೇ ನಿಯಮ. ಇನ್ಯಾವಾದ್ರು ಹೋಗುತ್ತೆ ಸರ್. ಸಂಕ್ಷೇಪಿಸ್ಬೋದಲ್ಲ? Yes, sir. ಅಭಿ ಎಷ್ಟು ನಿಯಮ? ಮೂರನೇ ನಿಯಮ ಸರ್. ಹೌದು. ಇದು ಕೂಡ ಏನಾಗತ್ತ ಎಂ ಆವರಣಗತ ಎಂ ರೂಪದಲ್ಲಿದೆ. ಬರೋ ಉತ್ತರ ಎಂ ಇಂಟೆನ್. ನೇರ ಬರಿಲ್ಲ? ಬರ್ಬಿಡ್ಲಾ? Yes, sir. ಎಂ ಇಂಟೆನ್ 2 ನಾಲ್ಕಲಿ 8 ಹೇಳ್ತಾನೆ 3 ರ ಘಾತ 4 ಇಂಟು 3 ರ ಘಾತ 2 ಇಂಟು 3 ಅಂದ್ರೆ 2 ಇಂಟು 2 ನಾನು ನೇರವಾಗಿ ಬರ್ದಿದ್ದೀನಿ. ಸ್ಟೆಪ್ ಜಂಪ್ ಮಾಡಿದ್ದಾನೆ. ಏನಾಗತ್ತೆ ಎಂ ಆವರಣಗತ ಎಂ ರೂಪದಲ್ಲಿದ್ರೆ ಏನಾಗತ್ತೆ ಎಂ ಇಂಟು ಎನ್. ಸೊ ಗುಣ ಘಾತ ಸೂಚಿ ಗುಣಿಸ್ಬೇಕು. ಎರಡಾಗ್ಲಿ ಡಿವೈಡೆಡ್ ಬೈ ಈಗ 3 ಎಸ್ ರೈಟ್. ಕೂತ್ಕೊಳ್ಳಪ್ಪ. ನಂತರ ಮುಂದಕ್ಕೆ ಯಾರು ಮಾಡ್ತೀರಿ? ಸ್ನೇಹ ಹೇಳಮ್ಮ ಯಾವ್ಯಾವ ಸಂಕ್ಷೇಪ? ಈಗ ಸಂಕ್ಷೇಪ ಈಗ ಘಾತಾಂಕಗಳೆಲ್ಲ ಸರಳ ರೂಪಕ್ಕೆ ಬಂದಾಯ್ತು ಆಯ್ತಾ? ಈಗ ಯಾವ ಸಂಕ್ಷೇಪಿಸ್ತೀಯ? ಈಗ ಏನ್ ಮಾಡಿ ಗೊತ್ತಾ? ಮೊದಲು ಅಂಶಗಳನ್ನೆಲ್ಲ ಸುಲಭ ರೂಪಕ್ಕೆ ತನ್ನಿ, ಛೇದಗಳನ್ನೆಲ್ಲ ಸುಲಭ ರೂಪಕ್ಕೆ ತನ್ನಿ. ಇವೆರಡು ನೋಡಿ, ಇವೆರಡು ನಾ ಸಂಕ್ಷೇಪಿಸ್ಬೋದಪ್ಪ. ಯಾವ ನಿಯಮಮ್ಮ? ಎ ನ ಘಾತ ಎಂ ಇಂಟು ರೂಪದಲ್ಲಿದ್ರೆ ಬರೋ ಉತ್ತರ ಅಂದ್ರೆ ಸ್ನೇಹ ಆಧಾರ ಸಂಖ್ಯೆನ ಹಾಗೆ ಬರ್ತಾನೆ. ಘಾತ ಸೂಚನ ಏನ ಬಿಡ್ಲಾ? 8 2 10. ಓಕೆ 10 ಇನ್ನೇನು ಸಂಕ್ಷೇಪ ಸುನೀಲ್ ಹೇಳ್ತಾ ಇದ್ದಾನೆ. 3 ರ ಘಾತ 4 ಎಷ್ಟನೇ ನಿಯಮ? ಮೊದಲನೇ ನಿಯಮ. ಇಲ್ಲೂ ಕೂಡ ಮೊದಲನೇ ನಿಯಮ. ಏನಾಗತ್ತ ಎಂ ಇಂಟು ಏನಾಗತ್ತ ಎನ್ ಇಸ್ ಈಕ್ವಲ್ ಟು ಹೇಳಮ್ಮ ಏನಾಗತ್ತ ಎಂ ಪ್ಲಸ್ 4 ಪ್ಲಸ್ 6 ಸರ್ನಾವಿ ಬರ್ತಾ ಸರ್. ಈಗ 7 ನಿಮಿಷ ಅಂಶಗಳನ್ನ ಸಂಕ್ಷೇಪಿಸಿದೆ. ಛೇದಗಳು ಯಾವ್ಯಾವ ಸಂಕ್ಷೇಪಿಸ್ತೀಯ? 7 ಸಂಕ್ಷೇಪಿಸ್ತೀಯಾ? ಹೇಳಮ್ಮ. 3 ರ ಘಾತ 3 ಇಂಟು 3 ರ ಘಾತ 3 ಏನಾಗತ್ತ ಎಂ ಇಂಟು ಏನಾಗತ್ತ ಎನ್ ರೂಪದಲ್ಲಿದೆ. ಬರೋ ಉತ್ತರ ಏನಾಗತ್ತ ಎಂ ಪ್ಲಸ್ ಎನ್ 3 6 ಚಿಹ್ನೆ ಇನ್ಯಾವ ಸಂಕ್ಷೇಪಿಸ್ತೀಯ? ಇಲ್ಲೂ ಕೂಡ ಅದೇ ನಿಯಮ. ಏನಾಗತ್ತ ಎಂ ಇಂಟು ಏನಾಗತ್ತ ಎನ್ ಇಸ್ ಈಕ್ವಲ್ ಟು ಎಂ ಪ್ಲಸ್ ಎಂ ಎಷ್ಟು ಎನ್ ಎಷ್ಟು ಏನ್ ಮಾಡ್ಬೇಕು? 8 ಅಂದೇನೆ ತಾಯಿ. ಓಕೆ ಅಮ್ಮ ಅಷ್ಟು ನಾನು ಇರ್ಲಿಕ್ಕೆ ಮುಂದಕ್ಕೆ ಹೇಳಪ್ಪ ಸುನಿಲ ಯಾವ್ಯಾವುದು? ಈಗ ಬರೀ ಅಂಶಗಳಲ್ಲಿ ಯಾವ ಸಂಕ್ಷೇಪಿಸಕ್ಕಿರವ? ಬರೀ ಛೇದಗಳು. ಈಗ ಅಂಶ ಛೇದ ಯಾವ ನಿಯಮ? ಯಾವ್ಯಾವುದು? 2 ರ ಘಾತ 10 ಡಿವೈಡೆಡ್ ಬೈ 9 ಎಷ್ಟನೇ ನಿಯಮ? ನಿಯಮ. ಏನಾಗತ್ತ ಎಂ ಈ ರೂಪದಲ್ಲಿದ್ರೆ ಬರೋ ಉತ್ತರ ಯಾವ ರೂಪದಲ್ಲಿ? ಆಧಾರ ಸಂಖ್ಯೆ ಹಾಗೆ ಬಂದು ಘಾತ ಸೂಚನ 10 9 1 ಮುಂದೆ ಚಿಹ್ನೆ
3 ರ ಘಾತ 10 ಡಿವೈಡೆಡ್ ಬೈ 3 ರ ಘಾತ 6. ಎರಡನೇ ನಿಯಮ ನಿಶ್ಚಿತ ಏನಾಗತ್ತ m ಡಿವೈಡೆಡ್ ಬೈ ಏನಾಗತ್ತ n ರೂಪದಲ್ಲಿದೆ. ಬರೋ ಉತ್ತರ ಏನಾಗತ್ತ m ಮೈನಸ್ n. ಏನಾಗತ್ತ 3 ರ ಘಾತ m ಮೈನಸ್ n. ಹತ್ರ ಬರೋದ್ರೆ 4. ರೈಟ್, ಸರಿ ಕಣಯ್ಯ. ಸರ್ ಇನ್ನೇನಾದ್ರು ಸಂಕ್ಷೇಪಿಸ್ಬೋದಾ? ಇಲ್ಲ ಸರ್. ಇಲ್ಲ ಬರೆದ್ರೆ 2 ರ ಘಾತ 1 ಅಂತಿದೆ, ಅದನ್ನ 2 ಅಂತ ಬರ್ಕೋಬಹುದು. 2 ಇಂಟು 3 ರ ಘಾತ 4 ಅಂತ ಬರೀಬಹುದು. ಏನಾದ್ರು ಕಷ್ಟ ಅನ್ಸುತ್ತಾ? ಹೀಗೆ ಹಂತವಾಗಿ ಘಾತ ಸಂಖ್ಯೆಗಳನ್ನ ಋತಿಕ ಸಂಕ್ಷೇಪಿಸ್ತಾ ಹೋಗು. ಮೊದಲು ಅಂಶದಲ್ಲಿರೋ ಸಂಕ್ಷೇಪಿಸು, ಆಮೇಲೆ ಛೇದದಲ್ಲಿರೋ ಸಂಕ್ಷೇಪಿಸು, ಲಾಸ್ಟ್ ಅಂಶ ಛೇದ ಎರಡನ್ನೂ ಸಂಕ್ಷೇಪಿಸು ಅಂತ ಪ್ರಯತ್ನ ಮಾಡಿ. ಓಕೆ, ಸರಿಯಪ್ಪ. ಮಕ್ಕಳೇ, ಸಂಕ್ಷೇಪಿಸೋದಕ್ಕೆ ಮತ್ತೊಂದು ಸಮಸ್ಯೆನ ಕೊಟ್ಟಿದ್ದಾರೆ. 2 ಇಂಟು 3 ರ ಘಾತ 4 ಇಂಟು 2 ರ ಘಾತ 5 ಡಿವೈಡೆಡ್ ಬೈ 9 ಇಂಟು 4 ರ ಘಾತ 2 ಸೂಕ್ತ ಘಾತಾಂಕ ನಿಯಮ ಬಳಕೆ ಮಾಡಿ ಸಂಕ್ಷೇಪಿಸಿ ಅಂತ ಹೇಳ್ತಾರೆ. ಸಂಕ್ಷೇಪಿಸಬಹುದೇ? ಯಾಕಾಗಲ್ಲ ನಿಶ್ಚಿತ? ಭಾಜ್ಯ ಸಂಖ್ಯೆಗಳಿದಾವೆ, ಅವುಗಳ ನಿರ್ಮಾಣ ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ ಘಾತಾಂಕಗಳು ಫಸ್ಟ್ ಬರ್ಕೊಂಡ್ಬಿಡು. ಯಾವ್ಯಾವ್ದಮ್ಮ ಭಾಜ್ಯ ಸಂಖ್ಯೆ? 2 ಭಾಜ್ಯ ಸಂಖ್ಯೆ ಸ್ನೇಹ, ಅವಳು ಅವಿಭಾಜ್ಯ ಸಂಖ್ಯೆ ಆಧಾರದಲ್ಲಿ 9. ಇದನ್ನ ಘಾತಾಂಕ ರೂಪ ಸೊ 9 is equal to 3 into 2. ನಂತರ ಅಂಜನಿ 4 ಇದೆ. ಇದು ಎಷ್ಟು? 2 ಅವಿಭಾಜ್ಯ ಸಂಖ್ಯೆಯಿಂದ ಆಗುತ್ತೆ. ಸೊ 4 is equal to 2 into 2 ಅಂದ್ರೆ 2. ರೈಟ್ ಸರ್, ಕೂತ್ಕೊಳ್ಳಪ್ಪ ಗುರು. ಈಗ ಬೆಲೆಗಳಲ್ಲಿ ಬರೋಣ. ಕೊಟ್ಟಿರೋ ಸಮಸ್ಯೆ ಇನ್ನೊಮ್ಮೆ ಬರ್ಕೊತಾ ಇದೀನಿ. 2 ಇಂಟು 3 ರ ಘಾತ 4 ಇಂಟು 2 ರ ಘಾತ 5 ಡಿವೈಡೆಡ್ ಬೈ 9 ಇಂಟು 4 ರ ಘಾತ 2. ಸೊ 2 ಇಂಟು 3 ರ ಘಾತ 4 ಇಂಟು ಇಲ್ಲಿ ಯಾವ ಬದಲಾಯಿಸೋದಿಲ್ಲ. 9 ನ ಎಂತ ಬರೀತೀಯಾ? 3 ರ ಘಾತ 2 ಇಂಟು 4 ನ 2 ರ ಘಾತ 5. ಆಕಾಶ 4 ಅಂದ್ರೆ 2 ರ ಘಾತ 2, 4 ರ ಘಾತ 2ರಿಂದ ಆವರಣ ಘಾತ 2ನ್ನ ಹಾಕ್ಬೇಕಪ್ಪ. ಆಯ್ತಾ? ಓಕೆ ಗುರು. ಶರತ್, ಈಗ ಸಂಕ್ಷೇಪ ಶುರು ಮಾಡೋಣ. ಫಸ್ಟ್ ಅಂಶ ಸಂಕ್ಷೇಪಿಸು, ಆಮೇಲೆ ಛೇದ ಸಂಕ್ಷೇಪಿಸು. ಅಂಶದಲ್ಲಿ ಯಾವ್ಯಾವ ಸಂಕ್ಷೇಪ? ಇವೇ ಸಂಕ್ಷೇಪಿಸ್ಬೋದಲ್ಲ? ಎಷ್ಟನೇ ನಿಯಮ? ಏನಾಘಾತ m ಇಂಟು ಏನಾಘಾತ n ರೂಪದಲ್ಲಿದೆ. ಬರೋ ಉತ್ತರ m ಎಷ್ಟರಲ್ಲಿ? 1 ಪ್ಲಸ್ 5 ಇಂಟು 3 ರ ಘಾತ ಡಿವೈಡೆಡ್ ಬೈ ಸರ್. ಇನ್ಯಾವುದಾದ್ರು ಛೇದ ಲಿಖಿತ ಯಾರ ಸಂಕ್ಷೇಪ? ಯಾವ ಆಗಲ್ಲ ಅಂತ ಕುತ್ಕೊಳ್ಳಿ. ಕುದ್ರಮ್ಮ, ಯಾವ ಆಗಲ್ಲ ಛೇದದಲ್ಲಿ? ನಿಮಿಷ 3 ರ ಘಾತ 2ನೇ ಸಂಕ್ಷೇಪಿಸ ಬರೋದು ಹಾಗೆ ಇರಲಿ. ಯಾವ ನಿಯಮ? ಈ ರೂಪದಲ್ಲಿದೆ. ಏನಾಘಾತ m ಆವರಣಾಘಾತ n ರೂಪದಲ್ಲಿದೆ. ನೋಡಿ, ಏನಾಘಾತ m ಆವರಣಾಘಾತ n ರೂಪದಲ್ಲಿದೆ. ಬರೋ ಉತ್ತರ ಅಂದ್ರೆ 2 ರ ಘಾತ m ಘಾತ ಅಂಶಗಳನ್ನ ಗುಣಿಸ್ಬೇಕು. 4. ವೆರಿ ಗುಡ್ ಅಮ್ಮ. ಕೂತ್ಕೊಳ್ಳಪ್ಪ. ನಂತರ ಮುಂದಕ್ಕೆ ಯಾರು ಮಾಡ್ತೀರಿ? ಬಿಟ್ರೆ ನಿಶ್ಚಿತಗಳು. ಆಕಾಶ ಈಗ ಯಾವ್ಯಾವ ಸಂಕ್ಷೇಪಿಸ್ಬೋದು? ಅಂಶಾಂಶ ಸಂಕ್ಷೇಪಿಸಕ್ಕಾಗ್ತಾ ಇದೆಯಾ? ಛೇದಗಳನ್ನ ಬರೀ ಅಂಶ ಛೇದಗಳನ್ನ ಯಾವ್ಯಾವ ಸಂಕ್ಷೇಪಿಸ್ತೀಯಪ್ಪ? 3 ರ ಘಾತ 2 ಅಲ್ಲ, 3 ರ ಘಾತ 4 ಬೈ 3 ರ ಘಾತ 2. ಆಯ್ತಾ? ಅವೆಲ್ಲ ಸಂಕ್ಷೇಪಿಸ್ಬೋದು. ಆಮೇಲೆ ಭಾಜ್ಯ ಹೇಳ್ಬೇಕು, ಮತ್ತೆ ಅಂಶ ಹೇಳ್ಬೇಕು. ಆಯ್ತಾ? 2 ರ ಘಾತ 6 ಡಿವೈಡೆಡ್ ಬೈ 2 ರ ಘಾತ 4 ಸಂಕ್ಷೇಪಿಸ್ಬೋದು. ಯಾವ ನಿಯಮ ಹೋಲುತ್ತೆ? ಮೊದಲನೇ ನಿಯಮದಲ್ಲಿ ಒಂದೇ ಆಧಾರ ಸಂಖ್ಯೆ ಘಾತ ಸಂಖ್ಯೆಗಳ ಗುಣಾಕಾರ ಇದೆ, ಬಟ್ ಅನ್ನೋದು ಭಾಗಾಕಾರ. ಎಷ್ಟು ನಿಯಮ? ಏನಾಘಾತ m ಡಿವೈಡೆಡ್ ಬೈ ಅಂದ್ರೆ 2 ರ ಘಾತ 6 ಮೈನಸ್ 2 ಇಂಟು 3 ರ ಘಾತ 4 ಡಿವೈಡೆಡ್ ಬೈ 3 ರ ಘಾತ 2 ಅಂದ್ರೆ
ಏನಾಗಾತ ಎಂ ಮೈನಸ್ ಎಂ ಅಂದ್ರೆ ಎಷ್ಟು 4 ಮೈನಸ್ 2 ಅಲ್ಲಿಗೆ 2 ರ ಘಾತ 6 ಮೈನಸ್ 4 ಅಂದ್ರೆ 2 ಇಂಟು 3 ರ ಘಾತ 4 ಮೈನಸ್ 2 ಅಂದ್ರೆ 2 3 ರ ಘಾತ 2 ವೆರಿ ಗುಡ್ ಈಗ ಅದರ ನಾಲ್ಕನೇ ನಿಯಮ ಅನ್ವಯ ಆಗಿದೆ ನೋಡಿ ಎ ನ ಘಾತ ಎಂ ಇಂಟು ಬಿ ನ ಘಾತ ಎಂ ಆಧಾರ ಸಂಖ್ಯೆ ಬೇರೆ ಬೇರೆ ಘಾತ ಸೂಚಿ ಒಂದೇ ಆಗಿದ್ರೆ ಬರೋ ಉತ್ತರ ಯಾವ ರೂಪದಲ್ಲಿ ಇರುತ್ತೆ ಎ ಇಂಟು ಬಿ ಆವರಣ ಘಾತ ಎಂ ಎಂ ಎಷ್ಟಿಲ್ಲಿ 2 ಇಂಟು ಬಿ ಅಂದ್ರೆ 3 ಆವರಣ ಘಾತ ಎಂ ಅಂದ್ರೆ 2 ಜಾಗ ಮುಂದಕ್ಕೆ ಬರ್ದಿರ್ತೀನಿ 2 3 6 ಘಾತ 2 ಕಷ್ಟವೇ ಮಾಡ್ಬೋದಲ್ಲ ಓಕೆ